ಅವನು ಒಂದು ಸಲ ಹಿಮಾಲಯಕ್ಕೆ ಹೋದ, ಪ್ರವಾಸಕ್ಕೆ ಹೋಗಬೇಕು ಅಂತ. ಕೈಲಾದಷ್ಟು ಎತ್ತರದ ಬೆಟ್ಟಕ್ಕೆ ಹತ್ತಿ ಸ್ವಲ್ಪ ಮಟ್ಟಕ್ಕೆ ಹೋದಾಗ ಕತ್ಲೆ ಆಗೋಕ್ಕೆ ಶುರುವಾಯಿತು. ಕತ್ಲೆ ಆದ್ಮೇಲೆ ಎಲ್ಲಿ ಇರೋದಿಲ್ಲಿ ಅಂತ ನೋಡ್ದ, ಅಲ್ಲೊಂದು ಪುಟ್ಟ ಗುಡಿಸ್ಲು ಕಾಣಿಸ್ತು. ಹತ್ತಿರ ಹೋಗಿ ನೋಡ್ತಾನೆ, ಗುಡಿಸಲ ದೊಡ್ಡ ಮನೆಯೇ ಇದೆ ಅದು. ಅಲ್ಲಿ ದೀಪ ಹಚ್ಚಿದ್ದಾರೆ, ಅಲಂಕಾರ ಮಾಡಿದ್ದಾರೆ. ಒಳಗಡೆ ನೋಡಿದ್ರೆ ಮುದುಕಿ ಇದ್ದಾಳೆ, ಒಬ್ಬಳೇ ಮುದುಕಿ. ಆಕೆ ಹೇಳ್ದ, ಅಮ್ಮ ನಾನು ಹಿಂಗೆ ಬಂದಿದ್ದೀನಿ, ಪರ್ವತಯಾನ ಮಾಡಬೇಕು ಅಂತ ಬಂದಿದ್ದೀನಿ, ಕತ್ಲೆ ಆಯಿತು, ನನಗೆ ಇರೋಕ್ಕೊಂದು ಏನಾದರೂ ಕೋಣೆ ಸಿಕ್ಕಿತಾ ಅಂತ. ಆಕೆ ಹೇಳಿದ, ಇಲ್ಲಪ್ಪ, ನಾನು ನಿಮ್ಮಂಥವ್ರಿಗೋಸ್ಕರನೇ ಮನೆ ಕಟ್ಟಿಸಿದ್ದು, ಪರ್ವತ ಹತ್ತೋರಿಗೆ ಕಷ್ಟ ಆದಾಗ ನಮ್ಮ ಮನೇಲಿ ಇರ್ತಾರೆ, ಇರು ನೀನು, ಒಂದು ಕೋಣೆ ಕೊಡ್ತೀನಿ ಅಂತ ಹೇಳಿ ಒಂದು ಕೋಣೆ ಕೊಟ್ಟಲು. ಇಳ್ಕೊಳ್ಳೋಕೆ ಊಟದ ವ್ಯವಸ್ಥೆ ಮಾಡಿದ್ಲು. ವಿಪರೀತ ಚಳಿ. ರಾತ್ರಿ ಇವನು ಹೊತ್ಕೊಂಡು ಮಲ್ಕೊಂಡ. ರಾತ್ರಿ ಸುಮಾರು 11-11:30 ಆಗಿರಬೇಕು. ಅವನು ಯಾರೋ ಕೂಗೋ ಧ್ವನಿ ಕೇಳಿಸ್ತು. ಯಾರು ಕೂಗ್ದಿದ್ದಾರೆ ಹಿಮಾಲಯದಲ್ಲಿ? ಇಲ್ಲಿ ಮನುಷ್ಯರ ಧ್ವನಿ ಅಂತೂ ಅಲ್ಲ. ಕೇಳಿದರೆ ಸ್ವಾತಂತ್ರ್ಯ 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 ಅಂತ ಕೂಗ್ತಾ ಇತ್ತು. ಅಯ್ಯೋ, ಹಿಮಾಲಯದಂಥ ಈ ತೆರೆದ ಪ್ರದೇಶದಲ್ಲಿ ಸ್ವಾತಂತ್ರ್ಯ ಬೇಕು ಅಂತ ಬಿಡ್ಕೊಳ್ಳೋ ಪ್ರಾಣಿ ಇದೆಯಲ್ಲ, ಯಾರದು ಅಂಥೇಳಿ ನಿಧಾನಕ್ಕೆ ಹೊರಗೆ ಬಂದು ನೋಡ್ತಾನೆ. ಆ ಹೊರಗಿನ ಅಂಗಳದಲ್ಲಿ ಒಂದು ಗೂಡು ತೂಗು ಹಾಕಿದ್ದಾರೆ, ಪಂಜರ, ಅದರೊಂದು ಗಿಳಿ ಇದೆ. ಆ ಗಿಳಿ ಕೂಗ್ತಾ ಇದೆ, ಸ್ವಾತಂತ್ರ್ಯ 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 ಅಂತ. ಮೊದಲೇ ಸ್ವಾತಂತ್ರ್ಯ ಯೋಧ ಇವನು. ಹೃದಯ ಕರಗೋಯ್ತು. ಅಯ್ಯೋ, ಹಿಮಾಲಯದಂಥ ತೆರೆದ ಪ್ರದೇಶದಲ್ಲಿ ಪಾಪ ಈ ಪಕ್ಷಿಯನ್ನು ಪಂಜರದಲ್ಲಿ ಹಾಕಿಟ್ಟಿದ್ದಾರಲ್ಲ, ಬಿಡುಗಡೆ ಮಾಡಬೇಕು. ಮುದುಕಿ ಸಾಕಿದ್ದಿರ್ಬೋದು, ಮುದುಕಿ ಬೇಕಾದ್ರೆ ಸಬೂಬ್ ಹೇಳ್ಕೊತೀನಿ, ನಾಳೆ ನಾನು ಬಿಡಿಸ್ಬಿಡ್ತೇನೆ ಅಂತ ಹೇಳಿ ಪಂಜರದ ಬಾಗಿಲು ತೆಗೆದ. ಪಾಪ ಗಿಳಿ ಗಾಬರಿ, ಯಾರೋ ಕೈ ಹಾಕ್ತಾರೆ ಅಂತ ಮೈಗೆಲ್ಲ ಕುಕ್ತದು, ಪರಚ್ಕೊಂತು. ಬಿಡ್ತಾನ ಇವನು ಸ್ವಾತಂತ್ರ್ಯ ಯೋಧ? ಗಟ್ಟಿಯಾಗಿ ಪಕ್ಷಿ ಹಿಡ್ಕೊಂಡು ಪಂಜರದಿಂದ ಹೊರಗೆ ತೆಗೆದು ಹೇಳಿದ, ಪಕ್ಷಿ ನೋಡೋ, ಇಡೀ ಹಿಮಾಲಯ ನಿಂದು, ಹಾರು, ಸ್ವಾತಂತ್ರ್ಯ ನಿಂದಾಗಿದೆ ಅಂತ ಹೇಳಿ ಗಾಳಿಗೆ ತೂರ್ಬಿಟ್ಟ. ಪಕ್ಷಿ ರೆಕ್ಕೆ ಬಡ್ಕೊಂಡು ಹಾರೋಯ್ತು. ಇವನು ತೃಪ್ತಿ ಆಯಿತು. ಅಂತೂ ಒಂದು ಪಕ್ಷಿಗ ಸ್ವಾತಂತ್ರ್ಯ ಕೊಟ್ಟೆ ಅಲ್ಲ ನಾನು, ಹಿಮಾಲಯದಲ್ಲಿ ಪಕ್ಷಿಯನ್ನು ಪಂಜರದಲ್ಲಿ ಹಾಕಿಟ್ಟಿದ್ರಲ್ಲ, ಸ್ವಾತಂತ್ರ್ಯ ಕೊಟ್ಟು ಚೆನ್ನಾಗಾಯಿತು ಅಂತ ಸಂತೋಷದಿಂದ ಹೋಗಿ ಮಲ್ಕೊಂಡ. ಬೆಳಗ್ಗೆ ಎಚ್ಚರ ಆದಾಗ ಮತ್ತೆ ಧ್ವನಿ ಕೇಳಿ ಸ್ವಾತಂತ್ರ್ಯ 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 ಅಂತ ಕೇಳಿಸ್ತಾ ಇತ್ತು. ಮತ್ತೊಂದು ಪಕ್ಷಿ ಇದೆಯಾ ನೋಡೋಣ ಅಂತ ಹೊರಗೆ ಬಂದು ನೋಡ್ತಾನೆ. ಗಿಳಿ ಪಂಜರದಲ್ಲೇ ಕೂತಿದೆ, ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂತ ಕೂಗ್ತಾ ಇದೆ. ಪಂಜರದ ಬಾಗಿಲು ತೆಗೆದೇ ಇದೆ, ಯಾರೂ ಹಾಕಿಲ್ಲ. ಅದ್ರ ಬಡಬಡಿಕೆ ಅಷ್ಟೇ, ಅಭ್ಯಾಸ ಆಗಿದೆ. ಸ್ವಾತಂತ್ರ್ಯ ಅಂದು ಅಭ್ಯಾಸ ಆಗಿದೆ. ಇವನು ಹೊರಗಡೆ ಬಿಟ್ಟರು ಕೂಡ ಹಾರಿ ಬಂದು ಒಳಗೆ ಕೂತ್ಕೊಂಡಿದೆ. ಕೇಳುಗರೆ, ದಯವಿಟ್ಟು ಗಮನಿಸ್ಬೇಕಿದನ್ನು. ಬರೀ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂದರೆ ಬಡಬಡಿಕೆ ಆಗಬಾರ್ದು. ಸ್ವಾತಂತ್ರ್ಯದ ಹಿಂದೆ ಬಹುದೊಡ್ಡ ಜವಾಬ್ದಾರಿ ಇದೆ. ಪಕ್ಷಿಗೆ ಹೊರಗಡೆ ಸ್ವತಂತ್ರವಾಗಿ ಇರಬೇಕು ಅಂದರೆ ತನ್ನ ಆಹಾರ ತಾನೇ ಹುಡ್ಕೊಳ್ಬೇಕು, ತನ್ನ ವಸತಿ ತಾನೇ ಮಾಡ್ಕೊಳ್ಬೇಕು, ತನ್ನನ್ನು ತಾನೇ ದೊಡ್ಡ ದೊಡ್ಡ ಪಕ್ಷಿಗಳಿಂದ ರಕ್ಷಣೆ ಮಾಡ್ಕೊಳ್ಬೇಕು. ಅದರ ಜವಾಬ್ದಾರಿ ಅದು. ಪಂಜರದಲ್ಲಿರುವಂಥ ಭದ್ರತೆ ಇನ್ನೆಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ. ಊಟ ಸಿಗ್ತದೆ, ವ್ಯವಸ್ಥೆ ಇದೆ, ಚಳಿ ಬಂದರೆ ಬೆಚ್ಚಗೆ ಮಾಡ್ತಾರೆ, ಆದರೆ ಸ್ವಾತಂತ್ರ್ಯ ಇಲ್ಲ. ಸ್ವಾತಂತ್ರ್ಯ ಅಂದರೆ ಜವಾಬ್ದಾರಿ, ಬಡಬಡಿಕೆ ಆಗಬಾರ್ದು. ಅದರಿಂದ ನಾವು ಯಾವಾಗಲೂ ಸ್ವಾತಂತ್ರ್ಯ ಪ್ರಿಯರಾಗಿದ್ದಾಗ ಸ್ವಾತಂತ್ರ್ಯದ ಜೊತೆಗೆ ಬಹುದೊಡ್ಡ ಜವಾಬ್ದಾರಿ ಇದೆ ಅನ್ನೋದನ್ನು ಮರಿಬಾರ್ದು. ಬರೀ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂದರೆ ಆಗಲಿಲ್ಲ. ಸ್ವಾತಂತ್ರ್ಯ ಉಳಿಸ್ಕೊಳ್ಳೋದಕ್ಕೆ, ಅದನ್ನು ನಡೆಸ್ಕೊಂಡು ಹೋಗೋದಕ್ಕೆ ನಾವು ಕಟಿಬದ್ಧರಾಗಿ ಕಂಕಣಬದ್ಧರಾಗಿ ನಿಂತಾಗ ಮಾತ್ರ ಸ್ವಾತಂತ್ರ್ಯ ಅನ್ನೋ ಪದಕ್ಕೆ ಒಂದು ಅರ್ಥ ಬರ್ತದೆ.